ನಾಳೆ ದಿನವಿಡೀ ಅನೇಕ ಮಹತ್ವದ ಪ್ರೋಗ್ರಾಂನಲ್ಲಿ ಪುಟಿನ್ ಭಾಗಿಯಾಗಲಿದ್ದಾರೆ. ಇನ್ನು ಭಾರತದ ವಿರುದ್ಧ ಟ್ರಂಪ್ ತೆರಿಗೆ ಅಸ್ತ್ರದ ಸಂದರ್ಭದಲ್ಲಿ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇರೋದು. ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸೋದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇರೋದು. ಇನ್ನು ನಾಳೆ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷರ ದ್ವಿಪಕ್ಷೀಯ ಚರ್ಚೆ ಕೂಡ ನಡೆಯಲಿದೆ. ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಸರಣಿ ಸಭೆಗಳು ನಡೆಯಲಿದೆ. ಈ ಸಂದರ್ಭದಲ್ಲಿ 10 ಹಲವು ಒಪ್ಪಂದಗಳಿಗೆ ಭಾರತ ಹಾಗೂ ರಷ್ಯಾ ಸಹಿ ಹಾಕಲಿದೆ. ದ್ವಿಪಕ್ಷೀಯ ಚರ್ಚೆಯ ಮೇಲೆ ಇಡೀ ವಿಶ್ವದ ಕಣ್ಣೆ ಈಗ ನೆಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿ, ಇದೀಗ ರಷ್ಯಾ ಅಧ್ಯಕ್ಷರ ಭೇಟಿ, ಜಗತ್ತಿನ ಕಣ್ಣು ಈಗ ಭಾರತದ ಮೇಲೆ ನೆಟ್ಟಿದೆ. ಅನೇಕ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಯುಕ್ರೇನ್ ವಾರ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ಟ್ರೇಡ್ ವಾರ್. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ಭೇಟಿ ಕೊಡ್ತಾ ಇರೋದು ಯಾವೆಲ್ಲ ರೀತಿಯಾಗಿ ಭಾರತಕ್ಕೆ ಮಹತ್ವದ್ದು, ಜೊತೆಗೆ ಇದರ ಪರಿಣಾಮ ಜಾಗತಿಕ ರಾಜಕೀಯದ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ? ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಈಗಷ್ಟೇ ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಅವರನ್ನ ಸ್ವಾಗತ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಿಷ್ಟಾಚಾರವನ್ನ ಬದಿಗೊತ್ತಿ ಸ್ವತಃ ಪಾಲಂ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಪುಟಿನ್ ವಿಮಾನ ಪಾಲಂ ಏರ್ಪೋರ್ಟ್ಗೆ ಬಂದಿದೆ. ಪುಟಿನ್ ವಿಮಾನದಿಂದ ಕೆಳಗೆ ಇಳಿಯಬೇಕಷ್ಟೇ. ಪುಟಿನ್ ಕೆಳಗೆ ಬರೋದಕ್ಕೆ ಮೋದಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮೋದಿ ಪುಟಿನ್ ಅವರನ್ನ ವಿಮಾನ ನಿಲ್ದಾಣದಲ್ಲಿ ಖುದ್ದಾಗಿ ಸ್ವಾಗತಿಸಿ ನಂತರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗ್ತಾರೆ. ಪುಟಿನ್ ಅವರ ಕಾರು, ಆ ಕಾರಿನಲ್ಲೇ ಇಬ್ಬರು ಒಟ್ಟಿಗೆ ಪ್ರಯಾಣ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವಿದೇಶದ ಪ್ರಮುಖರು ಬಂದಾಗ ವಿಮಾನ ನಿಲ್ದಾಣಕ್ಕೆ ಹೋಗಿ ಸ್ವಾಗತ ಮಾಡೋದಿಲ್ಲ, ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲ್ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಏರ್ಪೋರ್ಟ್ಗೆ ಹೋಗಿ ಸ್ವಾಗತ ಮಾಡುವ ಸಂದರ್ಭಗಳು ತುಂಬಾ ಕಡಿಮೆ ಇರುತ್ತವೆ. ಆದ್ರೆ ಭಾರತಕ್ಕೆ ಅತ್ಯಂತ ಆಪ್ತ ದೇಶವಾಗಿರುವಂತಹ ರಷ್ಯಾ ಅಧ್ಯಕ್ಷರನ್ನ ಸ್ವತಃ ಮೋದಿ ಶಿಷ್ಟಾಚಾರವನ್ನ ಬದಿಗೊತ್ತಿ ಅವರೇ ಏರ್ಪೋರ್ಟ್ಗೆ ಹೋಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಈ ರೀತಿ ಈ ಹಿಂದೆ 2 ಉದಾಹರಣೆಗಳಿದ್ದಾವೆ. ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಒಬಾಮಾ ಭಾರತಕ್ಕೆ ಭೇಟಿಯಾದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ದೆಹಲಿಯ ಏರ್ಪೋರ್ಟ್ಗೆ ಹೋಗಿ ಸ್ವಾಗತವನ್ನ ಮಾಡಿದ್ರು. ಅದಾದ ನಂತರ ಡೊನಾಲ್ಡ್ ಟ್ರಂಪ್ ಅಹಮದಾಬಾದ್ಗೆ ಬಂದಿಳಿದಾಗ ಅಹಮದಾಬಾದ್ ಏರ್ಪೋರ್ಟ್ಗೆ ಹೋಗಿ ನರೇಂದ್ರ ಮೋದಿ ಸ್ವಾಗತವನ್ನ ಕೋರಿದ್ರು. ಆ 2 ಸನ್ನಿವೇಶಗಳನ್ನ ಹೊರತುಪಡಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಏರ್ಪೋರ್ಟ್ಗೆ ಹೋಗಿ ಒಬ್ಬ ವಿದೇಶಿ ಗಣ್ಯ ವ್ಯಕ್ತಿಯನ್ನ ಸ್ವಾಗತಿಸ್ತಾ ಇರೋ 3ನೇ ಉದಾಹರಣೆ ಇದು. ಈಗಷ್ಟೇ ರಷ್ಯಾದ ಅಧ್ಯಕ್ಷರ ವಿಶೇಷ ವಿಮಾನ ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಒಂದು 15 ನಿಮಿಷದ ಹಿಂದೆ ತಮ್ಮ ಅಧಿಕೃತ ನಿವಾಸದಿಂದ ದೆಹಲಿಯಲ್ಲಿರುವಂತಹ ಪಾಲಂ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಪುಟಿನ್ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಈಗ ಅಲ್ಲಿಂದ ಪುಟಿನ್ ಅವರ ಅಧಿಕೃತ ಅಧ್ಯಕ್ಷೀಯ ಕಾರು, ಆ ಕಾರಿನಲ್ಲಿ ಅರಸ್ ಸನ್ನೆಟ್ ಅನ್ನುವಂತಹ ಕಾರು, ಆ ಕಾರ್ ಕೂಡ ಈಗಾಗಲೇ ದೆಹಲಿಗೆ ಬಂದಿಳಿದಿದೆ. ಪುಟಿನ್ ಯಾವುದೇ ದೇಶಕ್ಕೆ ಪ್ರವಾಸ ಹೋದ್ರೂ ಕೂಡ ಅವರದ್ದೇ ಅಧಿಕೃತ ಕಾರಿನಲ್ಲಿ ಪ್ರಯಾಣ ಮಾಡ್ತಾರೆ. ಈಗ ಅವರದ್ದೇ ಕಾರಿನಲ್ಲಿ ಪುಟಿನ್ ಮತ್ತು ಮೋದಿ ಜಂಟಿಯಾಗಿ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಏರ್ಪೋರ್ಟ್ ನಿಂದ ಈಗ ನರೇಂದ್ರ ಮೋದಿ ಅವರ ಮನೆಗೆ ಪುಟಿನ್ ಬರ್ತಾರೆ. ಒಟ್ಟಾಗಿ ಇಬ್ಬರು ಪುಟಿನ್ ಅವರ ಕಾರಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಶಾಂಘೈ ವಿಶ್ವ ವ್ಯಾಪಾರ ಸಮ್ಮೇಳನ ನಡೆದಂತಹ ಸಂದರ್ಭದಲ್ಲಿ ಪುಟಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಪುಟಿನ್ ಅವರ ಕಾರ್ನಲ್ಲೇ ಪ್ರಯಾಣ ಮಾಡಿದ್ರು. 45 ನಿಮಿಷಗಳ ಕಾಲ ಅದೇ ಕಾರ್ನಲ್ಲಿ ಕೂತು ಪ್ರಯಾಣ ಮಾಡಿದ್ರು. ಈಗ ಪುಟಿನ್ ದೆಹಲಿಯ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಗೆ ಹೋಗ್ಬೇಕು, ಅಧಿಕೃತ ನಿವಾಸಕ್ಕೆ. ಅಲ್ಲಿ ಪುಟಿನ್ ಅವರಿಗೆ ಖಾಸಗಿ ಔತಣಕೂಟವನ್ನ ಪ್ರಧಾನಿ ನರೇಂದ್ರ ಮೋದಿ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿಯವರು ಅವರನ್ನ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಅವರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಲಿದ್ದಾರೆ. ಓಕೆ, ಥ್ಯಾಂಕ್ ಯು ಶಶಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.